ನಮ್ಮ ಲೆಜೆಂಡರಿ ಆಕ್ಟರ್ ಡಾಕ್ಟರ್ ವಿಷ್ಣುವರ್ಧನ್. ಪುಟ್ಟಣ್ಣ ಕಣಗಾಲ್ ಅವರು ಕುಡಿ ಅನ್ನೋದು ನಮಗೆ ಇನ್ನೊಂದು ಖುಷಿ ವಿಚಾರ. ಸಂಪತ್ ಕುಮಾರ್ ಅಂತೇನೋ ಇತ್ತು, ಅವನನ್ನು ವಿಷ್ಣುವರ್ಧನ್ ಮಾಡಿದ್ರು. ಹಾವಿನ ದೇಶ 12 ವರುಷ. ಇಡೀ ಭಾರತದಲ್ಲೇ ಸ್ಫುರದ್ರೂಪಿ ನಟ ಅಂತ. ಟ್ಯಾಲೆಂಟ್ ಇರೋರಿಗೆ ಎಂಕರೇಜ್ ಮಾಡೋರು. ನಾನು ಮಾಡಿದ್ದು ಒಬ್ಬ ಕಾರ್ಮಿಕ ನಾಯಕನ ಪಾತ್ರ. ಬೇಡ, ಈಸ್ ಆಕ್ಟಿಂಗ್ ವೆಲ್, ಹುಡುಗರಿಗೆ ಅವಕಾಶ ಕೊಡ್ಬೇಕಿಲ್ಲ, ಅವನಿಗೂ ನೀನು ಕ್ಲೋಸ್ ಅಪ್ ಇಡು. ಯಾಕಂದ್ರೆ ಅಂಬರೀಷ್ ಈಸ್ ಅನದರ್ ಕ್ಯಾರೆಕ್ಟರ್. ಸರ್, ಈ ಥರ ನಮ್ಮ ಗುರುಗಳ ಸ್ಟುಡಿಯೋ ಮಾಡಿದ್ದೀನಿ, ನಮ್ಮ ಗುರುಗಳ ನೀವು ಬನ್ನಿ ಹಿಂದೆ, ನಂಗೆ ರೇಸ್ ಇದೆ ಅವತ್ತು, ನೀ ತದ್ವಿರುದ್ಧ, ಸೊ ಸ್ಟ್ರೈಟ್ ಫಾರ್ವರ್ಡ್. ನೀನು ಮಾಡ್ತಿದ್ದೆ ತಾನೆ, ಗುರುಗಳ ಹೆಸರು ಮಾಡ್ತಿದ್ದೆ, ಆಯ್ತು ಹೋಗು, ನನಗೇನೋ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂದರು. ಅವ್ರು ಹೇಳಿದ 3 ದಿವಸಕ್ಕೆ ನಂಗೆ ಒಂದು ಫೋನ್ ಬಂತು ರೇಸ್ ಕೋರ್ಸಿಂದ. ಇದೆಯಲ್ಲ ಭೈರವ ಕುದುರೆ, ಅದನ್ನ ಈಗಲೇ ಗಾಡಿಗೆ ಹಾಕಿ ಇವ್ನ ಸ್ಟುಡಿಯೋ ಕಳಿಸು ಅಂದ್ರು. ಕಳೆದೋದೆ ನೋಡಿ ಸರ್, ಇದನ್ನ ನಿಮ್ಮ ಸ್ಟುಡಿಯೋಗೆ ಗುರುಗಳು ಕಾಣಿಕೆಯಾಗಿ ಕೊಡ್ತಿದ್ದಾರೆ. ಯಾವನ ಬಿಟ್ಟು ಹೋದ ಹಳೆ ಚಪ್ಲಿ ಬಾಳು. ಒಂದ್ ದಿವಸ ಹೀಗೆ ಯಾವುದೋ ಒಂದು ಆರ್ಟಿಸ್ಟ್ ಕಲಾವಿದ್ರದೊಂದು ಮೀಟಿಂಗ್ ಹೋಗಿದ್ದೀವಿ ಅಂಬರೀಷ್ ಮನೆಗೆ. ಗುಂಡು ಹಾಕಕ್ ಕೂತ್ಕೊಂಡ್ವಿ. ನಾನು ಒಂದು ಪೆಗ್ ಕುಡ್ದಿದ್ದೀನಿ, ಇನ್ನೊಂದು ಪೆಗ್ ಹಾಕೊಳ್ಳೋ. ಒಂದ್ ಪೆಗ್ಗೆಲ್ಲ ಕುದುರೆ ವಾಪಸ್ ತಗೊಂಡ್ರ ಕುದುರೆ ಅಂದ್ರೆ ಆ ಮನುಷ್ಯನ. ನಮ್ಮ ಕನ್ನಡ ಚಿತ್ರರಂಗದ ಮತ್ತೋರ್ವ ಅತ್ಯದ್ಭುತ ನಟರು, ನಮ್ಮ ಲೆಜೆಂಡರಿ ಆಕ್ಟರ್, ಬೇರೆ ಯಾರೂ ಅಲ್ಲ, 2ನೇ ಸ್ಥಾನವನ್ನು ಅಲಂಕರಿಸಿದಂತಹ ಡಾಕ್ಟರ್ ವಿಷ್ಣುವರ್ಧನ್. ಎಸ್, ಅವರೊಂದಿಗಿರೋ ಒಡನಾಟ ನಮ್ಮ MD ಕೌಶಿಕ್ ಸರ್ ಅವರು ಕೂಡ ಆ ಸಮಯದಲ್ಲಿ ಅವ್ರ ಜೊತೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಮತ್ತೊಂದು ಕಡೆ ನಮ್ಮ ಪಂಚಭಾಷಾ ತಾರೆ ಜಯಂತಿ, ಯಾರು ತಾನೇ ಮರೆಯೋಕ್ಕೆ ಸಾಧ್ಯ? ಅದೊಂಥರ ಧ್ರುವ ತಾರೆನೇ. ಆ ಒಂದು ತಾರೆಯೊಂದಿಗಿನ ಒಡನಾಟನ ಕೇಳಬೇಕು. ಎಲ್ಲಕ್ಕೂ ಮಿಗಿಲಾಗಿ ಭವ್ಯ ಶಂಕರ್ನಾಗ್ ಜೊತೆ ತುಂಬ ಸೂಪರ್ ಸಕ್ಸಸ್ಫುಲ್ ಮೂವಿಯನ್ನು ಕೊಟ್ಟಂತಹ ನಮ್ಮ ಭವ್ಯ, ಅವನು ಕೂಡ ಮರೆಯೋಕ್ಕಾಗೋದಿಲ್ಲ. ಇವರೆಲ್ಲರ ಜೊತೆಗಿನ ಒಂದು ಚಿತ್ರೀಕರಣದ ವೇಳೆಯಲ್ಲಿ ನಮ್ಮ MD ಕೌಶಿಕ್ ಅವರ ಒಂದು ಒಡನಾಟ ಹೇಗಿತ್ತು, ಅವರ ಆತ್ಮೀಯತೆ ಹೇಗಿತ್ತು, ಚಿತ್ರಕ್ಕೆ ಸಂಬಂಧಪಟ್ಟಂತಹ ಮೆಲುಕು ಹಾಕುವಂತಹ ಸನ್ನಿವೇಶಗಳು ಏನಿತ್ತು, ಸೊ ಅವ್ರನ್ನ ಕೇಳೋಣ. ಸರ್, ಮೊದಲನೇದಾಗಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್, ರಾಜ್ಕುಮಾರ್ ಬಿಟ್ರೆ ಹೌದು ವಿಷ್ಣುವರ್ಧನ್ ಅವರು ಪುಟ್ಟಣ್ಣ ಕಣಗಾಲ್ ಅವರು ಕುಡಿ ಅನ್ನೋದು ನಮಗೆ ಇನ್ನೊಂದು ಖುಷಿ ವಿಚಾರ. ಪುಟ್ಟಣ್ಣ ಕಣಗಾಲ್ ಅವರೇ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ, ಅವ್ರ ಹೆಸರನ್ನು ಕೂಡ ವಿಷ್ಣುವರ್ಧನ ಅಂತ ಇಟ್ಟಿದ್ದೆ. ಸಂಪತ್ ಕುಮಾರ್ ಅಂತೇನೋ ಇತ್ತು, ಅವನನ್ನು ವಿಷ್ಣುವರ್ಧನ್ ಮಾಡಿದ್ರು. ಆಮೇಲೆ ಬಹುಶಃ ನನಗೆ ಗೊತ್ತಿರೋ ಹಾಗೆ ಯಾವುದೋ ಒಂದು ಇಂಟರ್ನ್ಯಾಷನಲ್ ಮ್ಯಾಗಝಿನ್ ಬಂದಿದೆ, ಭಾರತದಲ್ಲೇ ಅತ್ಯಂತ ಸ್ಫುರದ್ರೂಪಿ ನಟ ವಿಷ್ಣುವರ್ಧನ್ ಅಂತ ಒಂದು ಸರ್ವೆ ಹೇಳುತ್ತೆ. ಇಟ್ಸ್ ಎ ಸರ್ವೆ ಇನ್ಕ್ಲೂಡಿಂಗ್ ಆಲ್ ಲ್ಯಾಂಗ್ವೇಜಸ್, ಬರೀ ಕನ್ನಡಕ್ಕಲ್ಲ, ಅದು ಇಡೀ ಭಾರತದಲ್ಲೇ ಸ್ಫುರದ್ರೂಪಿ ನಟ ಅಂತ, ಅಂತ ರೂಪ ಅಂತ. ನಂಗೆ ಇನ್ನೂ ನೆನಪಿದೆ, ನಾನು ಕಾಲೇಜಿನ ದಿನಗಳಲ್ಲಿ ನನ್ನ ಕೆಲವು ಗರ್ಲ್ ಫ್ರೆಂಡ್ಸ್ ಇರ್ತಿದ್ರು. ಅವ್ರು ನಾನು ಕೇಳ್ತಾ ಇದ್ದು ಒಂದೇ ಒಂದು, ಸರ್ ಒಂದ್ಸತಿ ವಿಷ್ಣು ಅವ್ರ ಹತ್ರ ಕರ್ಕೊಂಡು ಹೋಗಿ ಸರ್, ಅವ್ರು ನನ್ನ ತಂಗಿ ಅನ್ಕೊಂಡು ಒಂದ್ಸತಿ ಬೆನ್ ಮೇಲೆ ಹಿಂಗೆ ಕೈ ಇಟ್ಬಿಟ್ರು ಸಾಕು ಸರ್, ಐ ಲವ್ ಹಿಮ್ ಸಾರ್ ಅನ್ನೋರು. ನನಗೆ ಅದೆಷ್ಟು ಚಿತ್ರವಾಗ ತಂಗಿ ಅನ್ಕೊಂಡು ತಲೆ ಮೇಲೆ ಕೈ ಇಡ್ಲಿ ಐ ಲವ್ ಯು ಅಂತಾರೆ. ಅಂದ್ರೆ ಎಷ್ಟು ಆತ ಮೋಡಿ ಮಾಡಿದ್ದಿರ್ಬೋದು ಆ ವಯಸ್ಸಿನಲ್ಲಿ ಹೆಣ್ಮಕ್ಳೆಲ್ಲ. ಮನಗೆದ್ದ ಸುರದ್ರೂಪಿ ನಟ, ಅದು ಗೊತ್ತು. ಬಟ್ ಒಂದ್ ವಿಷಯ ನೀವು ರಿವೀಲ್ ಮಾಡಿದ್ರೆ, ಇಂಟರ್ನ್ಯಾಷನಲ್ ಪತ್ರಿಕೆನೇ ಅದನ್ನ ವರದಿ ಮಾಡಿದೆ ಅಂತ ಹೇಳಿದ್ರೆ, ಅದು ಅವರ ಒಂದು ದೊಡ್ಡ ಇದು. ಆಮೇಲೆ ಆತನಲ್ಲಿ ಇನ್ನೊಂದು ದೊಡ್ಡ ಗುಣ ಏನಪ್ಪಾ ಅಂತಂದ್ರೆ, ಸ್ವಲ್ಪ ಇನ್ನೋಸೆಂಟು. ನಾವೆಲ್ಲ ಅನ್ಕೊಳ್ಳೋಷ್ಟು ಮನುಷ್ಯ ಚಾಲು ಅಲ್ಲ. ಚಾಲು ಅನ್ನೋ ಪದ ಬುದ್ಧಿವಂತ ಅನ್ನೋ ಬರಲ್ಲ. ಹಿ ಈಸ್ ನಾಟ್ ಚಾಲು. ಆತಂಗೆ ಪಾಪ ಸುಮಾರು ವಿಷಯಗಳಲ್ಲಿ ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಾಗ್ತಿರ್ಲಿಲ್ಲ. ನಾನು ಕಂಡ ಹಾಗೆ ಎಮೋಷನಲ್ ಆಗಿ ಪಾಪ ಹಾಕೊಂಡ್ಬಿಡೋರು. ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ರು. ಆಮೇಲೆ ಅವ್ರಿಗೆ ಪಾಪ ಕೆಲವರು ಮಿಸ್ಗೈಡ್ ಮಾಡಿ, ನಾನು ಅವ್ರ ಜೊತೆ ಹಾಲುಂಡತವರು ಅನ್ನೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ. 2 days ಅವ್ರ ಜೊತೆ ಇರೋ ಅವಕಾಶ, ಅವ್ರ ಜೊತೆ 2-3 ಸಿನಿಮಾ ಮಾಡಿದ್ದಷ್ಟೇ. ಬಟ್ ಹಾಲುಂಡತವರು, ಆಮೇಲೆ ಇನ್ನೊಂದು ತುಂಬಿದ ಕೂಡ ಅಂತಾನೆ ಸಮಥಿಂಗ್ ಆ ಥರದ ಏನೋ ಹೆಸರು ಬರುತ್ತೆ. ಇನ್ನು ನಮ್ಮ ಸ್ಟುಡಿಯೋದಲ್ಲೇ ಆಯಿತು, ನಮ್ಮ ಇವ್ರದ್ದು ಮೇಷ್ಟ್ರದ್ದು ಸಿನಿಮಾ. ಬಟ್ ನಮ್ಮ ಮೇಷ್ಟ್ರ ಸಿನಿಮಾಗೆ ಬಂದಾಗ ಅವ್ರದ್ದು ಆತ್ಮೀಯತೆ ನಂಗೆ ಜಾಸ್ತಿ ಆಯಿತು. ಬಟ್ ಈ ಹಾಲುಂಡತವರು ಸಿನಿಮಾದಲ್ಲಿ ಅವರು ಎಷ್ಟು ಕೋಆಪ್ರೇಟ್ ಮಾಡಿದ್ದು ಒಬ್ಬ ಕಾರ್ಮಿಕ ನಾಯಕನ ಪಾತ್ರ. ನನಗೆ ನನ್ನ 4 ಜನ ಜೊತೆ ಕೂರಿಸ್ಬಿಟ್ಟು ಅವ್ರದ್ದು ಒಂದು ಕ್ಲೋಸ್ ಶಾಟ್ ತೆಗಿತಿದ್ರು, ನಂದು 4 ಜನ ಜೊತೆ ಶಾಟ್ ತೆಗಿತಿದ್ರು. ತಕ್ಷಣ ಅವ್ರು ಡೈರೆಕ್ಟ್ರ್ ಹೇಳ್ಬಿಟ್ಟು, ಅವ್ರು ಡಿ ರಾಜೇಂದ್ರ ಬಾಬು ಅಂತ ಡೈರೆಕ್ಟ್ರು, ಬಾಬು ನೀ ಎಲ್ಲ ನನಗೆ ಕ್ಲೋಸಪ್ ಇಡ್ತಿದ್ಯಾ, ಅವನನ್ನು ಮಾತ್ರ 4 ಜನ ಜೊತೆ ಶಾಟ್ ತೆಗಿತಿದ್ಯಾ, ಬೇಡ, ಈಸ್ ಆ್ಯಕ್ಟಿಂಗ್ ವೆಲ್, ಹುಡುಗರಿಗೆ ಅವಕಾಶ ಕೊಡ್ಬೇಕಿಲ್ಲ, ಅವನಿಗೂ ನೀನು ಕ್ಲೋಸಪ್ ಇಡು ಅಂದರು. ಯಾವ ಹೀರೋ ಹೇಳಕ್ಕೆ ಬರ್ತಾರೆ ಇದು? ನನಗೆ ಗೊತ್ತಿರಾಗೆ ಐ ಹ್ಯಾವ್ ನಾಟ್ ಸೀನ್ ದಟ್. ಅವ್ನ ತಕ್ಷಣ ಏನೋ ಪಾಪ ಡಿ ರಾಜೇಂದ್ರ ಬಾಬು ಕನ್ವಿನ್ಸ್ ಮಾಡಿಕೊಟ್ರು, ಇಲ್ಲ ಸರ್ ಅದನ್ನ ಬೇಕು ಅಂತ ನಾನು ಕ್ಲೋಸಪ್ ಇಟ್ಟಿಲ್ಲ, ಅದು ಟೀಮಲ್ಲಿ ಅವ್ನು ಹೆಡ್ಡು ಅಂತ ತೋರ್ಸಕ್ಕೆ 4 ಜನ ಇರಬೇಕು, ಆಯ್ತು ಅದಕ್ಕೆ ಒಂದು 2 ಶಾಟ್ ಇಡು, 1 ಕ್ಲೋಸಪ್ ಇಡು ಅಂದ್ರು ಇವರು. ಅದಕ್ಕೂ ಬಿಡ್ಲಿಲ್ಲ. ಅಂದ್ರೆ ಆ ಲೆವೆಲ್ ಹೇಳ್ಬೇಕು ಅಂತ ಬಾಯಿ ಚಪ್ಪಲ ಕೇಳಿರೋದು ಅಲ್ಲ, ಹಿ ಮೀನ್ ಇಟ್. ಸೊ ಆ ಥರದೊಂದು ಗುಣ ಅವರಲ್ಲಿತ್ತು. ಟ್ಯಾಲೆಂಟ್ ಇರೋರಿಗೆ ಎಂಕರೇಜ್ ಮಾಡೋರು.
ಅವರು ನಾನು ಸ್ಟುಡಿಯೋ ಮಾಡಿದಾಗ ಆ್ಯಕ್ಚುಲಿ ಅವ್ರು ಒಂದು ದಿವಸ ಅಪ್ಸೆಟ್ ಆದರು. ನಮ್ಮ ಸ್ಟುಡಿಯೋದಲ್ಲಿ ಟು ಬಿ ಫ್ರ್ಯಾಂಕ್ ವಿತ್ ಯು ಹ್ಯಾಡ್ ಒಂದು ಸಣ್ಣ ಪಾರ್ಟಿ ಥರ ಮಾಡಿದ್ವಿ, ಡ್ರಿಂಕ್ಸ್ ಎಲ್ಲ ತೊಗೊಂಡಿದ್ವಿ, ಸ್ವಲ್ಪ ಲೈಟಾಗಿ ಹೈಪ್ ಆಗಿದ್ರು. ಅವಾಗ ಯಾಕೆ ಸ್ಟುಡಿಯೋ ಮಾಡಿದೆ ನೀನು ಅಂದರು ಫಸ್ಟು. ಯಾಕಣ್ಣ ಅಂದೆ ನಾನು. ನನಗೆಲ್ಲ ಕಾಲು ಎಳಿತಾರೆ, ಆ ಕೊಬ್ಬರಿ ಮಂಜುವಿಂದ ಹಿಡಿದು ಎಲ್ಲರೂ, ಏನು ನೀನು ಇದೆಯಾ ನೋಡು ವಿಷ್ಣು, ಅವ್ನು ಮಾಡಿರೋದು ಒಂದು ಸಿನಿಮಾ ಪುಟ್ಟಣ್ಣ ಹತ್ರ, ಅದಕ್ಕೆ ನೆನಪಲ್ಲಿ ಇಟ್ಕೊಂಡು ಪುಟ್ಟಣ್ಣ ಕಣಗಾಲ್ ಸ್ಟುಡಿಯೋ ಅಂತಾನೆ ಮಾಡ್ದ. ನೀನು ಆತನ ಸಿನಿಮಾದಲ್ಲೇ ಇಂಟ್ರೊಡ್ಯೂಸ್ ಆಗಿದ್ದು, ಅವ್ರ ಹೆಸರಲ್ಲಿ ಏನೋ ಒಂದು ಮಾಡಿದ್ಯಾ, ಒಂದು ಥಿಯೇಟ್ರ್ ಇಟ್ಟ್ಯಾ ಅಥವಾ ಒಂದು ರಂಗಮಂದಿರ ಕಟ್ಟಿದ್ಯಾ ಅಥವಾ ಒಂದು ಫಿಲಮ್ ಮಾಡಿದ್ಯಾ ಅಂತ ಕಾಲು ಎಳೆಯೋರು. ಇವೆಲ್ಲ ಮಾಡಿ ನನಗೆ ಯಾಕೆ ಕಾಟ ಕೊಡ್ತೀರಾ ನೀವು ಅಂತ ನಕ್ಕೊಂಡು ಹೇಳಿದ್ದು. ಸೀಕ್ರೆಟ್ ಯಾಕೆ ಹಾಗಾಗಿತ್ತು ಅಂದರೆ ಅವ್ರ ಪಾಪ ಯಾವುದೋ ಒಂದು ಸಾಕ್ಸ್ ಬಿಸ್ನೆಸ್ ಕೈ ಹಾಕಿ ಕೋಟ್ಯಾಂತರ ರೂಪಾಯಿ ಕಳ್ಕೊಂಡ್ಬಿಟ್ರು, ತುಂಬ ಕಳ್ಕೊಂಡ್ಬಿಟ್ರು ಅವಾಗ. ಆಮೇಲೆ ಆ ದುಡ್ಡನ್ನ ಅವ್ರಿಗೆ ಅನ್ನಿಸ್ತಂತೆ ನಾನು ಎಲ್ಲೆಲ್ಲೋ ಹೋಗಿ ಕಳೆದ್ಬಿಟ್ಟೆ. ನಿನ್ನ ಥರದವ್ರು ಯಾರು ಕರೆಕ್ಟಾಗಿ ನಂಗೆ ಗೈಡ್ ಮಾಡಿದ್ದಿದ್ರೆ, ನಾನೇನಾದ್ರು ಚಿತ್ರರಂಗಕ್ಕೆ ಸಂಬಂಧಪಟ್ಟಿದ್ದು ಒಂದಷ್ಟು ಆ್ಯಕ್ಟಿವಿಟೀಸ್ ಮಾಡಿದ್ದಿದ್ರೆ ಅದು ಲಾಸ್ ಆಗಿದ್ರು ನಂಗೆ ನೋವಾಗ್ತಿರ್ಲಿಲ್ಲ. ಬಿಕಾಸ್ ಐ ಇನ್ವೆಸ್ಟೆಡ್ ಮನಿ ವೇರ್ ಐ ಅರ್ನ್ ಅನ್ನೋದೊಂದು ಬರ್ತಿತ್ತು. ಇದು ಎಲ್ಲೋ ದುಡ್ದು ಎಲ್ಲೋ ತೊಗೊಂಡೋಗಿ ಹಾಕಿದ್ದಕ್ಕೆ ಅಂದರೆ ಎಷ್ಟು ಮನುಷ್ಯ ಅಂತರಾತ್ಮವಾಗಿ ಜನಗಳ ಜೊತೆ ಬೆರೆಯೋರು ಅನ್ನೋದಕ್ಕೆ ವಿಷ್ಣು. ಬಟ್ ಅಂತರ್ಮುಖಿ. ಆಮೇಲೆ ಆ ಪುಟ್ಟಣ್ಣವ್ರ ಮೇಲೆ ಎಷ್ಟು ಗೌರವ ಇತ್ತು ಆತಂಗೆ ಅಂದರೆ, ಶಿವರಾಮ್ ಅವ್ರು ನನ್ನನ್ನು ಅವ್ರ ಮನೆಗೆ ಕರ್ಕೊಂಡೋದು. ಕೌಶಿಕ್ ಹೇಳಿದ್ದೀನಿ ಕಣೋ ಬಾರೋ ನೀನು ವಿಷ್ಣುವರ್ಧನ್ ಇನ್ವೈಟ್ ಮಾಡು ಅಂದರು. ಅವ್ರ ಮನೆಗೆ ಹೋದೆ. ಬಾಪ ಬಾ ಹೇಗಿದೆ ಅಲ್ಲಿ ಮಾತಾಡಿದ್ರು. 2001ನೇ ಇಸ್ವಿಲೋ ಏನೋ, ಸರ್ ಈ ಥರ ನನಗೆ ನಿಮ್ಮ ಡೇಟ್ ಬೇಕು ಸರ್, ನನ್ನೊಂದು ಪ್ರೋಗ್ರಾಮ್ ನಮ್ಮ ಪುಟ್ಟಣ್ಣ ಕಣಗಾಲದ ಒಂದು ಫಂಕ್ಷನ್ ಮಾಡಬೇಕು ಅಂತಿದ್ದೀನಿ, ನಿಮ್ಮ ಡೇಟ್ ಕೊಡಿ ಹಿಂದೆ. ನನ್ನ ಡೇಟ್ ನಾನು ಕೊಡಬೇಕಾ? ನೋ, ನೀ ನನಗೆ ಡೇಟ್ ಕೊಡು ಅಂದರು. ಇಲ್ಲ ಸರ್ ಅದು ಹೇಗೆ ಅಂದೆ. ನೀನು ಬಂದಿರೋದು ಪಾರ್ಟ್ ಕೇಳೋಕ್ಕಲ್ಲ, ನನ್ನ ಕಾಲ್ ಶೀಟ್ ಕೇಳೋಕ್ಕಲ್ಲ, ಅಥವಾ ಯಾವುದೋ ಸಿನಿಮಾದಲ್ಲಿ ಹೀರೋ ಮಾಡಿ ಅಂತಲ್ಲ. ನೀನು ಬಂದಿರೋದು ನೀನು ಕಟ್ಟಿರೋ ನಮ್ಮ ಗುರುಗಳ ಸ್ಟುಡಿಯೋನ ಇನಾಗ್ರೇಟ್ ಮಾಡೋಕ್ಕೆ ನನ್ನನ್ನು ಕರೀತಿದ್ಯಾ, ಅದು ನನ್ನ ಸುದೈವ. ಸೊ ನಿನಗೆ ಯಾವ ಡೇಟ್ ಹೊಂದಿಕೆ ಆಗುತ್ತೆ ನಾನು ಅವತ್ತು ಫ್ರೀ ಮಾಡ್ಕೊಂಬರ್ತೀನಿ ಅಂದರು. ದಟ್ ಈಸ್ ವಿಷ್ಣುವರ್ಧನ್. ಈ ಮಾತು ಯಾರು ಹೇಳಲ್ಲ, ಹೇಳಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಆ ಗುರುವಿಗಿರೋ ಸಮರ್ಪಣೆ, ಎಕ್ಸಾಕ್ಟ್ಲಿ ಸಮರ್ಪಣೆ ಮನೋಭಾವ ಇದೆಯಲ್ಲ, ದಟ್ ಈಸ್ ವೆರಿ. ಆಮೇಲೆ ಹೋಗ್ಲಿ ಅಂದರೆ ನಾನು ಒಬ್ಬನೇ ಇದ್ದಾಗ ಏನಾದ್ರು ಬಿಲ್ಡಪ್ ತೊಗೊಂಡಿದ್ದಾರೆ ಅಂದ್ರಲ್ಲ, ಎದುರುಗಡೆ ಶಿವರಾಮಣ್ಣ ಇದ್ದಾರೆ, ಅವ್ರ ಎದುರುಗಡೆ ಬಂದಿರೋ ಮಾತದು. ಸೊ ಹೀಗೆ ವಿಷ್ಣುವಿನಲ್ಲಿ ಮಾನವೀಯತೆ ಇತ್ತು. ಆಮೇಲೆ ಒಳ್ಳೆ ಹಾಡುಗಾರ, ಸ್ಪಿರಿಚುಯಾಲಿಟಿ ಇತ್ತು. ಆಮೇಲೆ ತುಂಬಾ ಮೂಡಿ. ಆತಂಗೆ ಮೈಸೂರಿನ ಬಗ್ಗೆ ಆತಂದೇ ಆದ ಒಂದು ವ್ಯಾಮೋಹ ಇತ್ತು ತುಂಬ. ಮೈಸೂರು ಅಂದ್ರೆ ಅವ್ರಿಗೆ ಬೆಂಗಳೂರಿಗಿಂತ ಹೆಚ್ಚು ವ್ಯಾಮೋಹ ಇತ್ತು. ಆಮೇಲೆ ಕೆಲವು ವಿಷಯಗಳಲ್ಲಿ ಅವರು ತುಂಬಾ ಅಂಬರೀಷ್ ಮೇಲೆ ಡಿಪೆಂಡ್ ಆಗಿದ್ದರು. ಯಾಕಂದ್ರೆ ಅಂಬರೀಷ್ ಈಸ್ ಅನದರ್ ಕ್ಯಾರೆಕ್ಟರ್. ಅಂಬರೀಷ್ ಅವ್ರ ಬಗ್ಗೆ ಹೇಳಬೇಕು. ಆ ಮನುಷ್ಯ ಎಂಥ ವಿಶಾಲ ಹೃದಯ ಅಂದರೆ, ಸರ್ ಈ ಥರ ನಮ್ಮ ಗುರುಗಳು ಸ್ಟುಡಿಯೋ ಮಾಡಿದ್ದೀನಿ, ನಮ್ಮ ಗುರುಗಳ ಹೆಸರಲ್ಲಿ ನಿಮಗೂ ಗುರುಗಳವರು, ನೀವು ಬನ್ನಿ ಹಿಂದೆ. ನಂಗೆ ರೇಸ್ ಇದೆ ಅವತ್ತು, ನೀ ತದ್ವಿರುದ್ಧ. ಸೊ ಸ್ಟ್ರೈಟ್ ಫಾರ್ವರ್ಡ್. ಬಟ್ ಹಂಗಂದ್ಬಿಟ್ಟು ಡ್ರಾಮಾ ಇಲ್ಲ. ಇಲ್ಲ ಕಣೋ ನಾನು ಓದ್ತಿರಲ್ಲ, ಅದು ನಂಗೆ ರೇಸ್ ಇದೆ ಕಣೋ, ಅದೆಲ್ಲ ಬಿಟ್ಟು ಬರೋಕ್ಕಾಗಲ್ಲ, ನೀನು ಮಾಡ್ತಿದ್ದೆ ತಾನೆ, ಗುರುಗಳ ಹೆಸರು ಮಾಡ್ತಿದ್ದೆ, ಆಯ್ತು ಹೋಗು ನನಗೇನೋ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂದರು. ನಂಬ್ತಿರೋ ಬಿಡ್ತಿರೋ, ಅವ್ರು ಹೇಳಿದ 3 ದಿವಸಕ್ಕೆ ನಂಗೆ ಒಂದು ಫೋನ್ ಬಂತು ರೇಸ್ ಕೋರ್ಸಿಂದ. ಯಾರೋ ಒಬ್ರು ಅವ್ರು PA ಫೋನ್ ಮಾಡಿದ್ರು, ಸರ್ ನಿಮ್ಮನ್ನ ಸಾಹೇಬ್ರು ಕರೀತಿದ್ದಾರೆ ಬನ್ನಿ. ಯಾವ ಸಾಹೇಬ್ರು? ಅಂಬರೀಷ್ ಸಾಹೇಬ್ರು ಅಂದರು. ಹೋದೆ ಅಂತ ರೇಸ್ ಕೋರ್ಸ್ಗೆ ಹೋದೆ. ಇಂಥ ಜಾಗದಲ್ಲಿ ಇದ್ದಾರೆ ಅಂದರು. ಯಾವುದೊಂದು ಇದು ನಡೀತಾ ಇತ್ತು ರೇಸ್ದು. ಇವ್ರದ್ದು ಅಣ್ಣ ಅವ್ರಿಗೆ ನೋಡ್ಕೊಂಡು ದುರ್ಬಿನಲ್ಲಿ ನೋಡ್ತಾ ನಿಂತಿದ್ರು. ಸರ್ ನಮಸ್ಕಾರ ಅಂದೆ. ಬಂದ್ಯಾ? ಬರೋ. ಅವ್ರಿಗೆ ಗೊತ್ತಲ್ಲ ಕೂಗಾಟಕ್ಕೆ. ಇದೆಯಲ್ಲ ಭೈರವ ಕುದುರೆ, ಅದನ್ನ ಈಗಲೇ ಗಾಡಿಗೆ ಹಾಕಿ ಇವ್ನ ಸ್ಟುಡಿಯೋಗೆ ಕಳಿಸು ಅಂದರು. ಭೈರವ ಕುದುರೆ ಗಾಡಿಗೆ ಹಾಕಿ ನಂಗೇನು ಅರ್ಥವೇ ಆಗ್ತಿಲ್ಲ. ಆಮೇಲೆ ಅವ್ನು ಕರ್ಕೊಂಡು ಹೊಟ್ಟೋದ. ನೋಡ್ತೀನಿ ಒಂದು ಹತ್ತತ್ರ ನಮ್ಮನೆ ಅರ್ಧ ರೂಫ್ ಇರೋ ಹೈಟಿಂದ ಒಂದು ಕುದುರೆ. ಹೆಂಗಿದೆ ಅಂದರೆ ಅದು ನೋಡೋಕ್ಕೆ ಜೋಶು ಕಳೆದೋದೆ ನೋಡಿ. ಸರ್ ಇದನ್ನ ನಿಮ್ಮ ಸ್ಟುಡಿಯೋಗೆ ಗುರುಗಳು ಕಾಣಿಕೆಯಾಗಿ ಕೊಡ್ತಿದ್ದಾರೆ ನಮ್ಮ ಸಾಹೇಬ್ರು ಅಂತ. ಸೊ ಒಂದು ಕುದುರೆನ ನಮ್ಮ ಸ್ಟುಡಿಯೋನಲ್ಲಿ ಸಾಕೋದಕ್ಕೆ ಫ್ರೀ. ಅದು ಮಿನಿಮಮ್ ನಂಗೆ ಹತ್ರ 8 ರಿಂದ 10 ಲಕ್ಷ ರೂಪಾಯಿ ಇಲ್ಲದೆ ಆ ಕುದುರೆ ಸಿಗಲ್ಲ. ಇಟ್ಸ್ ಎ ರೇಸ್ ಹಾರ್ಸ್. ಅದನ್ನು ಉಚಿತವಾಗಿ ನನಗೆ ಕುದುರೆ ಕೊಟ್ಟು ಅದನ್ನ ಅವ್ರದೇ ರೇಸ್ ಗಾಡಿನಲ್ಲಿ, ರೇಸ್ ಕೋರ್ಸ್ ಗಾಡಿನಲ್ಲಿ ತಗೊಂಬಂದು ನನ್ನ ಸ್ಟುಡಿಯೋಗೆ ಬಿಟ್ರು. ಆಮೇಲೆ ಆ ಕುದುರೆನ ನಾನು ಸವಾರಿ ಕಲಿತು ನಾನು ಸಿಟಿನಲ್ಲಿ ಮೇನ್ ರೋಡಲ್ಲಿ ಏನೋ ಒಂದು ಹಾಲು ತರಬೇಕಾದ್ರೆ, ಮೊಸರು ತರಬೇಕಾದ್ರೆ ಎಲ್ಲ ಅದರಲ್ಲಿ ಬರ್ತಿದ್ದೆ. ನಗೋರೆಲ್ಲ, ಸಾರ್ ಇದ್ರಲ್ಲಿ ರಾಜ ಮಹಾರಾಜಗಳು ಕತ್ತಿ ಹಿಡ್ಕೊಂಡು ಯುದ್ಧ ಮಾಡಕ್ಕೆ ಹೋಗ್ತಿದ್ರು, ನೀವು ಬಂದು ಹಾಲು ಮೊಸರು ತಗೊಂಡು ಹೋಗ್ತಿರಲ್ಲ ಸರ್ ಅನ್ನೋರು. ಬಟ್ ಶೂಟಿಂಗಿಗೆ ಬರೋರ್ಗೆ ತುಂಬ ಯೂಸ್ ಆಗ್ತಿತ್ತು. ಕುದುರೆನೆಲ್ಲ ಪೌರಾಣಿಕ ಚಿತ್ರಗಳು ನಡೆಯೋದು, ಆಮೇಲೆ ಇದು ಜಾನಪದ ಚಿತ್ರಗಳು ನಡೆಯೋದು. ಕುದುರೆ ಎಲ್ಲಿಂದ ತರ್ತಾರೆ ಎಲ್ಲರೂ. ಆಮೇಲೆ ನೀವು ಈ ಕುದುರೆಗಳೆಲ್ಲ ತಂದ್ರೆ ನಿಮ್ಮ ಸದಾ ಶಿವಾಜಿನಗರದ ಕುದುರೆಗಳೆಲ್ಲ ಅದು ಜಟ್ಕಾ ಕುದುರೆಗಳು. ಅದಕ್ಕೆ ಲುಕ್ಕು ಇರಲ್ಲ, ಹೈಟ್ ಇರಲ್ಲ, ಪರ್ಸನಾಲಿಟಿ ಇರಲ್ಲ. ಇದು ಏನು ಇವನು ಕನ್ನೇಶ್ವರ ರಾಮ ಕೂತ್ಕೊಳ್ಳುವಂಥ ಕುದುರೆ. ಸೊ ಹೀಗೆ ಒಬ್ಬೊಬ್ಬ ನಟನ ಒಡನಾಟದಲ್ಲಿ. ಬಟ್ ಇಷ್ಟು ವಿಚಿತ್ರ ಏನು ಗೊತ್ತಾ, ಒಂದು ದಿವಸ ಹೀಗೆ ಯಾವುದೋ ಒಂದು ಆರ್ಟಿಸ್ಟ್ ಕಲಾವಿದ್ರದ್ದೊಂದು ಮೀಟಿಂಗ್ ಹೋಗಿದ್ದೀವಿ ಅಂಬರೀಷ್ ಮನೆಗೆ. ಗುಂಡು ಹಾಕಕ್ಕೆ ಕೂತ್ಕೊಂಡ್ವಿ. ನಾನು ಒಂದು ಪೆಗ್ ಕುಡ್ದಿದ್ದೀನಿ. ಇನ್ನೊಂದು ಪೆಗ್ ಹಾಕೊಳ್ಳೋ.
ಅಂಬರೀಷ್ ಅವ್ರು ನಿಮ್ಗೆ ಶಾಕ್ ಆಗುತ್ತೆ, ಅವ್ರ ಮನೆ ಹೆಂಗಪ್ಪ ಗುಂಡು ಹಾಕೋದು ಅಂದ್ರೆ, ಬೇರೆಯವ್ರ ಮನೇಲಿದ್ದ ಬಾಟ್ಲಿಗಳಲ್ಲ, ಒಂದು ದೊಡ್ಡ ಜಾರ್ ಇರುತ್ತೆ, ಅದಕ್ಕೊಂದು ನಲ್ಲಿ ಇರುತ್ತೆ. ಬ್ಯಾರಲ್. ಆ ನಲ್ಲಿನೆಲ್ಲ ಬಿಟ್ಕೋಬೇಕು. ನೀವು ಕಾರ್ಪೊರೇಷನ್ ನೀರು ಬಿಟ್ಕೊಂಡಾಗ ಬಿಯರ್ ಬಿಟ್ಕೋಬೇಕು, ಇಲ್ಲ ವಿಸ್ಕಿ ಬಿಟ್ಕೋಬೇಕು. ನಾನು ನಮ್ದೆಲ್ಲ 1 ಪೆಗ್ಗು 2 ಪೆಗ್ಗು 3ನೇ ಪೆಗ್ ತಗೊಂಡು ನಾನು ಆಗಲ್ಲ, 1 ಪೆಗ್ಗೆಲ್ಲ ಕುದುರೆ ವಾಪಸ್ ತಗೊಂಡ್ರ ಕುದುರೆ ಅಂದ್ರೆ ಆ ಮನುಷ್ಯನ ಎಷ್ಟು ಆಯ್ತು ಸರ್ ಕುಡಿತೀನಿ ಅಂತ ಡ್ರಾ ಮಾಡೋರು ಹೊರಗಡೆ ಕುಡ್ದಂಗೆ ಮಾಡಿ, ಆಮೇಲೆ ಅದು ಫೋನ್ ಬಂದು ಒಂದು ಸೈಡ್ ಹೋಗಿ ಕುಂಡಕ್ಕೆ ಹಾಕಿ ಬಂದವನು ನಾನು. ಸೊ ಈ ಥರದ ಕೆಲವು ನೆನಪುಗಳು. ಜಯಂತಿದು ಹಾಗೇನೆ, ಅವರು ನನಗೆ ಪರಿಚಯ ಆದ ಹೊಸದ್ರಲ್ಲಿ ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಬಿಟ್ರು. ಆದ್ಮೇಲೆ ಅವ್ರಿಗೆ ಇದ್ದಕ್ಕೆ ಮುಖವಾಡ ಶಿ ಆಕ್ಟೆಡ್. ಅದೇನಕ್ಕೆ ಇಷ್ಟ ಆಯ್ತು ಅವ್ರಿಗೆ ಅಂದ್ರೆ ಒಂದು ಪದ್ಯ ಹೇಳಿದೆ ನಾನು. ಸರಕಾರ ಹರಿಗೋಲು ತೆರೆ ಸುಳಿಗಳ ತಿತ್ತ ಸುರೆ ಕುಡಿದ ಕೆಲವರು ಹುಟ್ಟು ಹಾಕುತ್ತಿಹರು, ಹುಚ್ಚೆದ್ದು ಕುಣಿಯುತ್ತಿದೆ ಬಿರುಗಾಳಿ ಬೀಸುತ್ತಿದೆ, ಆದರೂ ದೋಣಿ ಬೀಳದಿರುವುದು ಅಚ್ಚರಿಯೋ ಮಂಕುತಿಮ್ಮ ಅಂತ. ಇಂಡಿಯನ್ ಡೆಮಾಕ್ರಸಿ ಬಗ್ಗೆ ಬರೆದಿರೋದು DVG. ಕುಡುಕರು ಲಫಂಗರು ಈ ದೋಣಿ ನಡೆಸ್ತಾ ಇದ್ದಾರೆ. ಸಾಲದಕ್ಕೆ ಜೋರ್ ಮಳೆ, ಒಂದ್ ಕಡೆ ಗಾಳಿ, ಸುಂಟ್ರ ಗಾಳಿ, ಅಲೆ ಎಲ್ಲ ಇದೆ. ಬಟ್ ಇದೆಲ್ಲದರ ನಡುವೆಯೂ ದೋಣಿ ಮುಳುಗಿಲ್ಲ. ದಟ್ ಈಸ್ ದ ಬ್ಯೂಟಿ ಆಫ್ ಇಂಡಿಯನ್ ಡೆಮಾಕ್ರಸಿ ಅಂತ ಅವ್ರು ಹೇಳ್ತಾರೆ. ಈ ಪದ್ಯನ ಜಯಂತಿ 3 ದಿವಸ ಬಾಯ್ ಹಾಟ್ ಮಾಡಿ ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು. ಶಿ ವಾಸ್ ಸೋ ಪ್ರೌಡ್. ಎಲ್ಲರ ಹತ್ರ ಹೇಳೋರು, ಇವನು ನನಗೆ ಕನ್ನಡ ಸಾಹಿತ್ಯದ ಬಗ್ಗೆ ಹುಚ್ಚಿಡಿಸಿದವನು, ನಾನು ಕಷ್ಟಪಟ್ಟು ಕಲ್ತಿದ್ದೀನಿ ಅಂತ. ಮೊದಲನೇ ದಿವಸ ಬೇರೆಯವ್ರ ಕೈಲಿ ಹೇಳಿಸ್ಬಿಡೋ ಡಬ್ಬಿಂಗ್ ಮಾಡಿಸು ನಾನು ಬಾಬಾ ಅಂತೀನಿ ಹಿಂದಿ. ಬಟ್ ಆಮೇಲೆ ಅನ್ನಿಸ್ತು ಬಿಡ್ಲಿಲ್ಲ ಅವನು, ಮೇಡಮ್ ನೀವು ಬಾಯಲ್ಲಿ ಹೇಳಿದ್ರೆ ಮಾತ್ರ ಅದಕ್ಕೆ ಜೀವ ಬರುತ್ತೆ. ತಿರ್ಗಾ ನೀವು ಸುಮ್ಮನೆ ಬಾಯಲ್ಲಿ ಆಡಿಸ್ಬಿಟ್ಟು ಯಾರೋ ಡಬ್ ಮಾಡಿದ್ರೆ ಲಾಂಗ್ ಶಾರ್ಟ್ ಇಡಬೇಕು. ಒಂದು ಕನ್ವಿನ್ಸ್ ಮಾಡಿ ನನಗೆ ಬಾಯ್ ಹಾಟ್ ಮಾಡಿಸ್ದೆ. ಇವನೊಬ್ಬನೇ, ನನಗೆ ಯಾರು ಇದರ ಪದ್ಯ ಬಾಯ್ ಹಾಟ್ ಮಾಡಿಸ್ತೀರ ಯಾರು ಇಲ್ಲ, ಇವನೊಬ್ಬನೇ ಅಂತ ಹೊಗಳೋರು. ಆಸ್ ಎ ಡೈರೆಕ್ಟರ್ ನೀವು ಅವಾಗ ನಾನು ಎಷ್ಟೋ ಸರಿ ಕೇಳ್ತಾ ಇದ್ದೆ ಅಂತಂದ್ರೆ, ನಾಯಕಿಯರಿಗೆ ಲಾಂಗ್ ಶಾರ್ಟ್ ಅಲ್ಲಿ ಕೆಲವೊಂದು ದೃಶ್ಯವನ್ನ ಚಿತ್ರೀಕರಣ ಮಾಡಿದ್ರೆ ಅವ್ರು ಕನ್ವಿನ್ಸ್ ಆಗ್ತಾ ಇದ್ರು. ವೈಟ್ ಏನು ಟೆಕ್ನಾಲಜಿ, ಏನು ಟೆಕ್ನಿಕ್ ಅದರಿಂದ? ಇಲ್ಲ ಏನಿಲ್ಲ, ಏನಿತ್ತು? ಇಲ್ಲಿ 2 ಥರ. ಒಂದು ಏನೋ ತುಂಬಾ ಉದ್ದ ಡೈಲಾಗ್ ಕೊಟ್ಬಿಡ್ತೀರಾ ಅಂತ ಇಟ್ಕೊಳ್ಳಿ. ತುಂಬಾ ಉದ್ದ ಡೈಲಾಗ್ ಕೊಟ್ಬಿಟ್ಟು ನೀವು ಕ್ಲೋಸ್ ಶಾಟ್ ಇಟ್ಬಿಟ್ರೆ ಅವ್ರ ಮಧ್ಯದಲ್ಲಿ ಮರ್ತ್ರೆ ಎವ್ರಿ ಟೈಮ್ ಯು ಹ್ಯಾವ್ ಟು ಕಟ್ ದಟ್ ಶಾಟ್. ದೊಡ್ಡ ದೊಡ್ಡ ಕಲಾವಿದರಿಗೆ ಏನಾಗುತ್ತೆ, ತುಂಬಾ ಸತಿ ಕಟ್ ಮಾಡಿದ್ರೆ ನೋಡೋರಿಗೆ ಏನು ಇಷ್ಟು ಡೈಲಾಗು ಹೇಳಕ್ ಬರಲ್ಲ ಅನ್ಕೋತಾರೆ. ನೀವು ಸ್ವಲ್ಪ ಲಾಂಗ್ ಶಾಟ್ ಇಟ್ಬಿಟ್ಟು ನೀವೇನಾದ್ರು ಡೈಲಾಗ್ ಕೊಟ್ಟರೆ ಏನೋ ಮಧ್ಯದಲ್ಲಿ ಮಾತಾಡ್ತಾ ಇದ್ರೆ ಸಾಕು, ಸುಮ್ಮನೆ ಬಾಯ್ ಆಮೇಲೆ ನಾವು ಬ್ಯಾಕ್ ಗ್ರೌಂಡ್ ಹೇಳ್ಕೊಡ್ತೀವಿ, ಅದನ್ನ ತಗೋತಾರೆ. ಬಟ್ ಲಾಂಗ್ ಡಬ್ ಮಾಡಿದಾಗ ಗೊತ್ತಾಗಲ್ಲ. ದಿಸ್ ಇಸ್ ದ ರೀಸನ್. ಅದು ನಿಮ್ ಬಾಯಿ ಕೇಳ್ಬೇಕು. ಇದುವರೆಗೆ ಚಿತ್ರರಂಗ ಗಮನಿಸದೇ ಇರೋ ಒಂದು ದೊಡ್ಡ ಮಿಸ್ಟೇಕ್ ಏನು ಅಂದ್ರೆ, ಅದು ಪುಟ್ಟಣ್ಣ ಅವ್ರ ಹತ್ರ ನಾ ಕಲ್ತಿದ್ದು. ಸಾಂಗ್ಗಳು ತೆಗೆಯುವಾಗ ನಮ್ಮಲ್ಲಿ ಯಾವುದೇ ಕಲಾವಿದ್ರನ್ನ ಹೋಗಿ ನೋಡಿ, ಈಗ ಸಿನಿಮಾಗಳಲ್ಲಿ ಬಾಯ್ ಆಡಿಸ್ತಾರೆ, ಹಾಡಲ್ಲ. ನೀವು ಯಾವುದೇ ಹೊಸ ಸಿನಿಮಾಗಳು ನೋಡಿ, ಸುಮ್ಮನೆ ಫಾರ್ ಎಕ್ಸಾಂಪಲ್ ಏನು ಇದೇನು ಮೆಲ್ಲು ಸಿರಿ ಸವಿಗಾನ ಈಗ ಆಡ್ತಿರ್ತಾರೆ, ಲಿಪ್ ಮಾತ್ರ ಹೇಳ್ತಾರೆ, ಯಾರು ಹಾಡೇ ಪ್ರಾಕ್ಟೀಸ್ ಮಾಡಲ್ಲ. ಪುಟ್ಟಣ್ಣ ಅವ್ರು ಫಸ್ಟ್ ಟೈಮ್ ನಾನು ಟೆಕ್ನಿಕಲ್ ಆಗಿ ನೋಡಿದ್ದು ಇದೇ ಥರ. ಯಾವುದೋ ಒಂದು ಸಾಂಗಲ್ಲಿ ರಾಮಕೃಷ್ಣ ಸ್ವಲ್ಪ ಹಂಗೆ ಬಾಯ್ ಆಡಿಸ್ದ, ಬಾಯ್ಡ್ ಅಂತ ಒಂದು ಕೊಟ್ಟರು. ಇಲ್ಲ ಸರ್ ಬಾಯ್ ಆಡಿಸಿದ್ರೆ ನಂಗೆ ಈ ಗಂಟ್ಲು ಅಲ್ಲಾಡ್ತಿಲ್ಲ. ಅದು ಇಷ್ಟಕ್ಕೆ ಮನುಷ್ಯ ಹಾಡಿದ್ರೆ ಇದು ಮೂವ್ಮೆಂಟ್ ಬರಬೇಕು. ನೀನ್ ಬರೀ ಬಾಯ್ ಆಡಿಸಿದ್ರೆ ಇದೇನು ಮೂವ್ ಆಗಲ್ಲ. ಅಲ್ಲಿ ಗಂಟ್ಲು ಅದೇ ಶಬ್ದ, ಇದು ಕಂಠದಲ್ಲಿರೋ ಸೌಂಡ್ ಬಂದ್ರೆ ಮಾತ್ರ ಅದು ಈಚೆ ಬರೋದು. ಆಡಿಯನ್ಸ್ ಚೆನ್ನಾಗಿ ಗೊತ್ತಾಗುತ್ತೆ ನೀ ಬರೀ ಬಾಯ್ ಆಡಿಸ್ತಿದ್ಯಾ, ಹಾಡಿಲ್ಲ ಅಂತ. ನೀ ಹಾಡು ಪ್ರಾಕ್ಟೀಸ್ ಮಾಡಬೇಕು ಅಂತ ಒಂದ್ ದಿವಸ ಶೂಟಿಂಗ್ ಮುಂದಕ್ಕೆ ಹಾಕಿದ್ರು ಹಾಡಿಂದು. ಹಾಡಿಗೆ ಜೀವ ತುಂಬಬೇಕಂದ್ರೆ ಅವತ್ತು ರಾತ್ರಿ ಎಲ್ಲ ಕುತ್ಕೊಂಡು ಲಿರಿಕ್ ಪ್ರಾಕ್ಟೀಸ್ ಮಾಡ್ದ. ಸೊ ಪುಟ್ಟಣ್ಣ ಕಣಗಾಲ ಸಿನಿಮಾದಲ್ಲಿ ಪ್ರತಿಯೊಬ್ಬ ಕಲಾವಿದ್ರದ್ದು ಏನಾದ್ರು ಸಾಂಗ್ ಸೀಕ್ವೆನ್ಸ್ ಇದೆ ಅಂದ್ರೆ 2 ದಿವಸ ಮುಂಚೆ ಸಾಂಗ್ ಕೊಟ್ಬಿಡೋರು ಅವ್ರಿಗೆ ಟೇಪ್ ರೆಕಾರ್ಡ್ರಲ್ಲಿ. ಅವ್ರು ಅದನ್ನು ಉರು ಹೊಡಿಬೇಕು. ಶೂಟಿಂಗ್ ಮುಂಚೆ ಒಂದ್ಸತಿ ಬಂದು ಹಾಡು ಹೇಳ್ಬೇಕು, ತಪ್ಪಾಗಾರ ಹೇಳ್ಬೇಕಿಲ್ಲ, ರಾಗವಾಗಿ ಹೇಳ್ಬೇಕಾಗಿಲ್ಲ, ಲಿರಿಕ್ ಬಾಯಿಂದ ಬರ್ಬೇಕು, ಆಮೇಲೆ ಶೂಟಿಂಗ್ ಶುರು. ಇದಾದ್ಮೇಲೆ ಒಬ್ಬ ಡೈರೆಕ್ಟರ್ ನಾ ಇದನ್ನ ಮಾಡಿರೋದು ಕನ್ನಡ ಚಿತ್ರರಂಗದಲ್ಲಿ ನೋಡಿಲ್ಲ, ಇನ್ಕ್ಲೂಡಿಂಗ್ ನಾನು ಮಾಡಕ್ಕಾಗಿಲ್ಲ. ಅದು ಎಲ್ಲರಿಗೂ ಟೈಮು. ಅಯ್ಯೋ ಸರ್ 6 ಗಂಟೆಗೆ ಸೂರ್ಯ ಮುಳುಗೋಗುತ್ತೆ, 2 ಶಾಟ್ ತೆಗಿಬೇಕು, ಆಯ್ತಮ್ಮ ಒಂದು ಕೆಲಸ ಮಾಡಿ ಮೇಡಮ್ ಬಾಯ್ ಎಲ್ಲಾಡ್ತೀನಿ 2 ಶಾಟ್, ಎಲ್ಲ ಕಾಂಪ್ರಮೈಸಲ್ಲಿ ಇದ್ದೀವಿ. ಆತ ಅದಕ್ಕೆ 3 ತಿಂಗಳು 4 ತಿಂಗಳು ಶೂಟಿಂಗ್ ಮಾಡೋರು ಒಂದೊಂದು ಸಿನಿಮಾನ. ಹೌದು, ನಾವೆಲ್ಲ 15 ದಿವಸ 20 ದಿವಸ ಒಂದು ಸಿನಿಮಾಕ್ಕೆ ಒಪ್ಕೊಂಡ್ಮೇಲೆ ಮತ್ತೊಂದು ಸಿನಿಮಾಕ್ಕೆ ಅವ್ರು ಕೈ ಹಾಕ್ತಿರ್ಲಿಲ್ಲ ಅಂತ ಕೇಳ್ಪಟ್ಟಿ. ಈಗ ಹೆಂಗೆ ನೋಡಿ, ಒಂದು ಶೆಡ್ಯೂಲ್ ಮುಗಿಸ್ತಾರೆ, ಇನ್ನೊಂದು ಚಿತ್ರದ ಶೆಡ್ಯೂಲ್ ಅಲ್ಲಿ ಅವರು ಅಲ್ಲಿ ಪಾತ್ರ ಇಲ್ಲಿ ಆಕ್ಟ್ ಮಾಡ್ತಿರ್ತಾನೆ, ಇಲ್ಲಿ ಪಾತ್ರ ಅಲ್ಲಿ ಆಕ್ಟ್ ಮಾಡ್ತಿರ್ತಾರೆ, ಗೊತ್ತೇ ಆಗಲ್ಲ ಆರ್ಟಿಸ್ಟ್ಗಳಿಗೆ. ಅಲ್ಲಿ ಮೂಡ್ ಇಲ್ಲಿ ಇಲ್ಲಿ ಒಳ್ಳೆ ಮಗ, ದುಷ್ಟ ಮಗನ ಎಕ್ಸ್ಪ್ರೆಷನ್ ಎಲ್ಲ ಒಳ್ಳೆ ಮಗನಿಂದ ಬರ್ತಿರುತ್ತೆ, ಒಳ್ಳೆ ಮಗನ ಎಕ್ಸ್ಪ್ರೆಷನ್ ದುಷ್ಟ ಮಗನ್ ಬರ್ತಿರುತ್ತೆ. ಮಾತಾಡೋಂಗಿಲ್ಲ ಕಲಾವಿದರು, ಅಯ್ಯೋ ಡೇಟ್ ಇದೆ ಮಿಸ್ಸು ಅಂತ ಓದಾಡ್ತಿರ್ತಾರೆ. ಹೀಗೆ ಒಟ್ಟಾರೆ ಕನ್ನಡ ಚಿತ್ರರಂಗದ ಎಲ್ಲ ಕಲಾವಿದರುಗಳ ಒಂದು ಟ್ಯಾಲೆಂಟ್ ನಾವು ಮಾತಾಡ್ತಾ ಹೋದ್ರೆ ಗಂಟೆಗಟ್ಟಲೆ ದಿನಗಟ್ಟಲೆ ಮಾತಾಡ್ಬೋದು. ಒಬ್ಬೊಬ್ಬರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೆ. ಹ್ಯಾಟ್ಸ್ ಆಫ್ ಟು ದೋಸ್ ಆಲ್ ಗ್ರೇಟ್ ಆರ್ಟಿಸ್ಟ್ ಹೂ ಹ್ಯಾವ್ ಮೇಡ್ ದಿಸ್ ಇಂಡಸ್ಟ್ರಿ ಕಲರ್ಫುಲ್.
ಎಕ್ಸಾಕ್ಟ್ಲಿ. ಎಷ್ಟೋ ಪಾತ್ರೆಗಳಿಗೆ ಜೀವವನ್ನು ತುಂಬಿದಂಥ ಜೀವಾಳಗಳ ಬಗ್ಗೆ ಇವತ್ತು ಮೆಲುಕಾಕಿದ್ದಕ್ಕೆ ತುಂಬ ತುಂಬ ಸಂತೋಷ. ಅಂದರೆ ಇವೆಲ್ಲ ನಾವು ತಿಳ್ಕೋಬೇಕು, ಬಿಕಾಸ್ ಅಂಥ ಒಂದು ದಂತಕಥೆಗಳು ಅಂತ ನಾವು ಏನು ಹೇಳ್ತೀವಿ, ಇವತ್ತು ಅದನ್ನು ನಾವು ಕೇಳಬೇಕು ಅಂತಂದರೆ ಚಂದಮಾಮನೂ ಅಲ್ಲ ಇದು. ಸೊ ಕೇಳ್ಕೊಂಡು ನಿಮ್ಮಿಂದ ನಾವು ಅದನ್ನು ಪಂಚತಂತ್ರ ಕಥೆನೂ ಅಲ್ಲ, ತಿಳ್ಕೊಂಡು ಸೊ ಈ ನಿಮ್ಮಂತಹ ಅನುಭವಿ ನಿರ್ದೇಶಕರು, ಅನುಭವಿ ನಟರ ಜೊತೆ ಕೇಳ್ತಾ ಇದ್ರೆ ಎಲ್ಲೋ ಒಂದು ಕಡೆ ನಮ್ಮನ್ನು ಆ ಒಂದು ಮತ್ತೆ ಆ ದಶಕಕ್ಕೆ ನಮ್ಮನ್ನು ಕರ್ಕೊಂಡು ಹೋದಂಗೆ ಅನುಭವ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ಇಷ್ಟಕ್ಕೆ ಬಿಡೋಕ್ಕಾಗಲ್ಲ. ಅದಕ್ಕೂ ಮುಂಚೆ ನಾನು ಒಂದು ವಿಷಯದ ಬಗ್ಗೆ ಬಹಳಷ್ಟು ಕೌತುಕದ ಕೌಶಿಕ್ ಅವ್ರ ಬಗ್ಗೆ ಕೇಳಲೇಬೇಕು. ಯಾವುದೋ ಒಂದು ಸಂದರ್ಭದಲ್ಲಿ ಇವತ್ತು ನೀವು ನಮ್ಮ ಮುಂದೆ ಇದ್ದೀರಾ ಅಂದರೆ ಆಶ್ಚರ್ಯ. ಆ ಒಂದು ಪವಾಡ ಸದೃಶ್ಯತೆ ನಡೆದಿದ್ದು ಹೇಗೆ, ಪಾರಾಗಿದ್ದು ಹೇಗೆ, ಇವತ್ತು ಜೀವ ಇಟ್ಕೊಂಡು ನಮ್ಮ ಮುಂದೆ ಇದ್ದೀರಾ ಅಂತ ಅಂದರೆ ಅದನ್ನು ನಾವು ನಂಬೋದಕ್ಕೆ ಅಸಾಧ್ಯ ಅಂತ ಹೇಳ್ಬೋದು. ಆ ಒಂದು ಕಥೆಯ ಬಗ್ಗೆ, ಆ ಒಂದು ನಿಮ್ಮ ದಾರಿಯ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀರಾ ಅಲ್ವಾ? ನೀವು ಇಷ್ಟೊಂದು ಮನದಾಳದಿಂದ ಕೆದಕಿ ಕೇಳ್ತಿರ್ಬೇಕಾದ್ರೆ ಹುದುಕಿ ತೆಗೆಯೋದು ನನ್ನ ಕೆಲಸ. ಎಕ್ಸಾಕ್ಟ್. ಥ್ಯಾಂಕ್ ಯು. ಎಸ್, ಎಕ್ಕೆ ತೆಗೆಯುವಂಥ ಕೆಲಸ ನಮ್ಮಿಂದ ಸಾಗುತ್ತೆ. ಅದನ್ನೆಲ್ಲ ಅನಾವರಣ ಮಾಡುವಂತಹ ಒಂದು ಏನು ಹೇಳ್ಬೋದು, ಒಂದು ಪದಗಳೇ ಇಲ್ಲ, ಆ ಪದಪುಂಜಕ್ಕೆ ಸಿಲುಕಲ್ಲ. ನಿಮ್ಮ ಹತ್ರ ಆ ಮಾತುಗಳನ್ನ ಕೇಳ್ತಾ ಇದ್ದು ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಸೊ ಮತ್ತೆ ಭೇಟಿ ಆಗೋಣ. ನಮ್ಮ ವೀಕ್ಷಕರಿಗೆ ಮತ್ತಷ್ಟು ರಸದೂಟವನ್ನು ಬಡಿಸೋದಕ್ಕೆ ನಾವಂತೂ ರೆಡಿಯಾಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಮಗೂ ಪ್ರೇಕ್ಷಕರಿಗೂ ನಮಸ್ಕಾರ.